ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್. ಇವತ್ತು ನಮ್ಮ ಪ್ರಯಾಣ ನಮ್ಮ ಮೈಸೂರು ಕಡೆಗೆ. ಹೌದ್ರಿ, ಇವತ್ತು ಮೈಸೂರಿಗೆ ಹೋಗ್ಬೇಕಾದ್ರೆ ಕೃಷ್ಣ ಕೇಶವಾಗಿ ಬಂದ್ವಿ. ಮಸ್ತ್ ಮಸಾಲೆ ದೋಸೆ ತಿಂದೆ ನಾನಂತೂ. ಚಲೋ ಐತ್ರಿ ಮಸಾಲೆ ದೋಸೆ. ಹಂಗೆ ಕೈ ತೊಡಕ್ಕೆ ಬಂದ್ರೆ ನಮ್ದು ರಾಜ ಮಹಾರಾಜ ಕಾಲದ ಬೇಸಿನ್ ಇಟ್ಟುಬಿಟ್ಟಿದ್ರು, ಅಂದ್ರೆ ಪಾತ್ರೆ ಇಟ್ಟಿದ್ರು ಬೇಸಿನ್ ತೊಳ್ಕೊಳಕ್ಕೆ. ನೀವು ಇನ್ ಕೇಸ್ ಮೈಸೂರು ರೋಡ್ ಹೋಗ್ತಾಯಿದ್ರೆ ಕೃಷ್ಣ ಕೇಶವಾಗಿ ಬರ್ಬೋದು. ಚಂದ ಐತಿ, ಮಸ್ತ್ ಊಟ ಐತಿ. ನಾವು ಬರ್ತಾ ಮೈಸೂರಿಗೆ ಬಂದ್ವಿ, ರೀಚ್ ಆಗಿಬಿಟ್ವಿ ನೋಡ್ರಿ. ಇವತ್ತು ನಮ್ಮ ಸ್ವಲ್ಪ ಸೈಟ್ ಇನ್ಸ್ಪೆಕ್ಷನ್ಸ್ ಇತ್ತು, ಅದಕ್ಕೆ ನಮ್ಮ ಸೈಟ್ ಬಂದಿದ್ವಿ. ಸೊ ಇದು ನಮ್ಮ ಸೈಟ್, ಆನ್ ಗೋಯಿಂಗ್ ಸೈಟ್ ಪ್ರೊಸೆಸ್ ಐತಿ. ಇನ್ನೂ ಸ್ವಲ್ಪ ಸೀಲ್ ವರ್ಕ್ ಎಲ್ಲ ನಡೆಯಕತ್ತೈತಿ. ಸೊ ಇನ್ನು ಕ್ಲಾರಿಫಿಕೇಷನ್ಸ್ ಇತ್ತು ಕ್ಲೈಂಟ್ಸಿಗೆ. ಸೊ ಬಂದು ಕ್ಲಾರಿಫಿಕೇಷನ್ ಮಾಡತ್ತಿದ್ವಿ. ಹಂಗೆ ಟೈಲ್ ಲೇಔಟು ಮಾಡಕತ್ತಿದ್ರು. ಸೊ ಟೈಲಿಂಗು ಮಾಡ್ಬೇಕಂತ ಬಂದಿದ್ವಿ. ಮಸ್ತ್ ಬಂದೈತ್ರಿ ಎಲ್ಲ. ಇದು ಪೇರೆಂಟ್ಸ್ ಬೆಡ್ರೂಮ್ ಬಾತ್ರೂಮು ಚಲೋ ಲೇ ಮಾಡ್ಯಾರ. ಟೈಲ್ ಸೆಲೆಕ್ಷನ್ ಹಂಗೆ ಬಂದೈತಿ ನೋಡ್ರಿ. ಸರ್ ಎಲ್ಲೂ ಬರೋಕ್ಕಾಗಿಲ್ಲ ಅಂಥೇಳಿ ಆರ್ಕಿಟೆಕ್ಟ್ಸ್ ಇಲ್ಲಿ ನಮ್ಮ ಗಾಡಿ ಮೇಲೆ ಬರೀತಾರೆ. ಸೊ ದೇ ಡಸಂಟ್ ನೀಡ್ ಎನಿ ಬುಕ್ ಅಂತ ಹೇಳಬೇಕು. ಸೈಟ್ ಮೇಲೆ ಏನಾರು ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಹಿಂಗೆ ಗಾಡಿ ಮೇಲೆ ಬರೆದು ಬಿಡೋದು, ಅದು ನಮ್ಮ ಟೆಕ್ನಿಕ್. ಹಿಂಗೆ ನೋಡ್ರಿ, ಸರ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತಿದ್ರು. ನಮ್ಮದು ಗ್ರಾನೈಟ್ ಸ್ಟೇಕೇಸ್ ಡೀಟೇಲ್ಸ್ ಎಲ್ಲ ಮಾಡಿಕೊಟ್ಟಿದ್ರು. ಲೇಯಿಂಗ್ ಇನ್ನೂ ಬಾಕಿ ಇತ್ತು. ಸೊ ನಾವು ಇನ್ಸ್ಪೆಕ್ಷನ್ ಬಂದಾಗ ತೋರ್ಸಕತ್ತಿದ್ರು ಹೆಂಗೆ ಲೇ ಮಾಡಾಕತ್ತೀವಿ ಗ್ರಾನೈಟ್ ಅಂತ. ಸೊ ಇದು ನಮ್ಮದು ಸ್ಮಾಲ್ ಡೀಟೇಲ್ ಸ್ಟೆಪ್ಸ್ ಕೊಡಾಕತ್ತಿದ್ವಿ. ಸೊ ಕೆಳಗೆ ಕೋಲೈಟ್ ಬರ್ತೈತಿ. ಸೊ ಅವ್ರಿಗೆ ಹೆಂಗೆ ಲೇ ಮಾಡೋದೆಲ್ಲ ಹೇಳಿ ನಾವು ವಾಪಸ್ ಬಂದ್ವಿ ರೀ. ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ನಮ್ಮ ಕ್ಲೈಂಟ್ ಹಂಗೆ ಒಂದು ಜ್ಯೂಸ್ ಕುಡ್ಸಿರು, ಊಟ ಮಾಡೋಣಾಗತ್ತಿದ್ರು. ಸೊ ಊಟ ಮಾಡಲಿಲ್ಲ, ಹಂಗೆ ಜ್ಯೂಸ್ ಕುಡಿದ್ವಿ. ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ ನೋಡ್ರಿ. ಅಲ್ಲಿಂದ ನಾವು ಬಂದಿದ್ದ ಸಂಧ್ಯಾಸ್ ಕಿಚನಿಗೆ. ಸೊ ಸಂಧ್ಯಾಸ್ ಕಿಚನ್ ಇಸ್ ಅಥೆಂಟಿಕ್ ಫುಡ್ ಇನ್ ಮೈಸೂರು. ಇವರೊಂದು ಸ್ಮಾಲ್ ಮನೆ ಐತಿ, ಅವ್ರದ್ದು ಸಣ್ಣ ಮನೆ ಐತಿ ಹಳೇದು. ಅದ್ರೊಳಗನೆ ಮಾಡಿಫಿಕೇಷನ್ಸ್ ಮಾಡ್ಕೊಂಡು ಚಂದ ಮಾಡ್ಯಾರ ಇಲ್ಲಿ. ಸೊ ಇಲ್ಲಿ ಬಾಳೆಲೆ ಊಟ ಎಲ್ಲ ಕೊಡ್ತಾರೆ. ಸ್ವಲ್ಪ ಚೇರ್ಫುಲ್ಲಾಗಿ ಬರ್ಡ್ಸ್ ಎಲ್ಲ ಇಟ್ಟಾರ. ಸೊ ನಾವು ಸ್ವಲ್ಪ ಕ್ಯೂ ಇತ್ತು, ಕ್ಯೂ ನಿಂತು ಫೈನಲಿ ಸಂಧ್ಯಾಸ್ ಕಿಚನಿಗೆ ಬಂದಿದ್ವಿ. ಫುಲ್ ಬಾಳೆಲ್ಲ ಊಟ ಐತ್ರಿ ಇಲ್ಲಿ. ಸೊ 4-5 ಟೈಪ್ಸ್ ಆಫ್ ಪಲ್ಯ, ಸಾಂಬಾರು, ಚಟ್ನಿ ಎಲ್ಲ ಕೊಡ್ತಾರೆ. ಫುಲ್ ಯಮ್ ಇತ್ತು, ಮಸ್ತ್ ಇತ್ತು. ನನಗಂತೂ ಇಷ್ಟ ಆಯಿತು. ಹಂಗೆ ರೈಸ್ ಹಾಕ್ತಾರೆ, ರೈಸ್, ತುಪ್ಪ, ಚಟ್ನಿ. ಅಂದ್ರೆ ಆಂಧ್ರ ಸ್ಟೈಲ್ ಫುಡ್ಡು ಸಿಗ್ತೈತಿ ಇಲ್ಲಿ. ಚಲೋ ಇತ್ತು. ನಾನು ಟ್ರೈ ಮಾಡಿರಲಿಲ್ಲ ಬೇರೆ ಕಡೆ, ಬಟ್ ಇಲ್ಲಿ ಚಲೋ ಇತ್ತು. ಸಂಧ್ಯಾಸ್ ಅಥೆಂಟಿಕ್ ಫುಡ್ಡಿಗೆ ನೆಕ್ಸ್ಟ್ ಟೈಮ್ ಅಂದಾಗ ನೀವು ಟ್ರೈ ಮಾಡಿರಿ. ಹಂಗೆ ಎಂಡಿಗೆ ಒಂದು ಮಸಾಲ ಮಜ್ಜಿಗೆ ಕೊಡ್ತಾರೆ. ಇದಕ್ಕೆ ಚಟ್ನಿ ಖಾರ ಎಲ್ಲ ಹಾಕಿಕೊಟ್ಟಿದ್ರು. ಮಸ್ತ್ ಕುಡಿದು ನಾವಂತೂ ಇಲ್ಲಿಂದ ಎಸ್ಕೇಪ್ ಆದ್ವಿ ನೋಡ್ರಿ. ನೆಕ್ಸ್ಟ್ ನಮ್ಮ ಪಯಣ ಬೆಂಗಳೂರಿಗೆ ವಾಪಸ್ ಅಂತ ಸರ್ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡ್ಕೊತ ಹೋದ್ವಿ. ಹಂಗೆ ನಮ್ಮ ಸೂರ್ಯನಿಗೂ ಬಾಯ್ ಹೇಳಿ ನಮ್ಮ ಪಯಣ ಬೆಂಗಳೂರು ಹತ್ರ ನಡೆದೈತೆ ನೋಡ್ರಿ. ಹೋಗ್ಬೇಕಾರೆ ಹಂಗೆ ಅಯೋಧ್ಯೆ ಉಪಚಾರಕ್ಕೆ ಬಂದು ಒಂದು ಸಣ್ಣ ಟೀ ಕುಡ್ಕೊಂಡು ಹೋಗೋಣಂತ ಬಂದ್ವಿ. ಫೈನಲಿ ಬ್ಯಾಕ್ ಟು ಬೆಂಗಳೂರು. ಸೊ ಮತ್ತೆ ಮಿನಿ ಬ್ಲಾಗ್ದಾಗ ನೆಕ್ಸ್ಟ್ ಸಿಗೋಣ ಅಂತ, ಮತ್ತೆ ಸೈಟ್ ವಿಸಿಟಿಗೆ ಹೋದಾಗ ಮತ್ತೆ ಸಿಗೋನು. ಸೊ ಅಲ್ಲಿ ತನಕ ಬಾಯ್.